ನಮಸ್ಕಾರ ಎಲ್ಲರಿಗೂ. ನನ್ನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸಿರ್ಸಿ ಹಬ್ಬದ 2ನೇ ದಿವಸ ನಾವು ಬಂದಿದ್ದೀವಿ. ಸೊ ನಿನ್ನೆ ಕೆಲವೊಂದು ಐಟಮ್ ಎಲ್ಲ ಪರ್ಚೇಸ್ ಮಾಡಿರಲಿಲ್ಲ, ಜಸ್ಟ್ ನೋಡಿದ್ವಿ. ಇವತ್ತು ಪರ್ಚೇಸ್ ಮಾಡೋಣ ಅಂತ ಬಂದ್ವಿ, ಯಾಕೆಂದರೆ ಇವತ್ತು ನಮ್ಮ ದೊಡ್ಡ ಮಗಳು ಬಂದಿದ್ದಾಳೆ. ಪರ್ಸ್ಗಳೆಲ್ಲ ಚೆನ್ನಾಗಿದ್ವು. ಹಾಗೆ ಇವತ್ತು ಇವರು ಚಿಕ್ಕ ಚಿಕ್ಕ ಐಟಮ್ಗಳನ್ನು, ಆಟದ ಸಾಮಾನುಗಳನ್ನು ಮಾರಲಿಕ್ಕೆ ಇಟ್ಕೊಂಡಿದ್ರು, ಸರಗಳನ್ನು, ಆ ಥರ ಎಲ್ಲ. ಸೊ ಸೀರೆಗಳೆಲ್ಲ ಇದ್ವು, ಇಳಕಲ್ ಸೀರೆ ಎಲ್ಲ ಇದ್ವು. ಹಾಗೆ ಬಜ್ಜಿ, ಇದು ಆಲೆಮನೆ ಉತ್ಸವಕ್ಕೂ ಬಂದಿತ್ತು, ಸೇಮ್ ಶಾಪ್ ಅವ್ರದ್ದು. ಇದು ಪೊಟ್ಯಾಟೊ ಟ್ವಿಸ್ಟರ್ ನೋಡಿ, ತುಂಬ ಶಾಪ್ಸ್ಗಳು, ಪೊಟ್ಯಾಟೊ ಟ್ವಿಸ್ಟರ್ ಶಾಪ್ಸ್ಗಳು ಬಂದಿದ್ವು ಇವತ್ತು. ಹಾಗೆ ನಾವು ಇಲ್ಲಿ ಗೇಮ್ ಏರಿಯಾಕ್ಕೆ ಬಂದ್ವಿ. ನನ್ನ ಮಗಳು ಆಡ್ಲಿಕ್ಕೆ ಕೂತ್ಕೊಂಡಿದ್ದಾಳೆ, ಅವಳು ಮುಂದೆ ಎದುರುಗಡೆನೇ ಕೂತಿದ್ದಾಳೆ ಆಡಲಿಕ್ಕೆ. ಹಾಗೆ ಅಲ್ಲಿಂದ 2ನೇ ಮಗಳು ಕೂತ್ಕೊಂಡ್ಳು. ಚಿಕ್ಕ ಮಕ್ಕಳಿಗೆ ಆಡಲಿಕ್ಕೆ ತುಂಬ ಐಟಮ್ಗಳು ಬಂದಿದ್ವು ಅಂತ ಹೇಳಿ ನಾವು ನೋಡ್ತಾ ಇದ್ವಿ, ಮಾತಾಡ್ಕೋತಾ ಇದ್ವಿ. ಅದೇ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದರೆ ಫುಲ್ ಎಂಜಾಯ್ಮೆಂಟ್ ಆಗುತ್ತೆ ಅಂತ. ಹಾಗೆ ಇವರು ನಮ್ಮ ವ್ಲಾಗಿಂದು ಸ್ಪೆಷಲ್ ಗೆಸ್ಟು, ನಮ್ಮ ಮನೆಯವರ ಅಣ್ಣನ ಹೆಂಡತಿ, ನನ್ನ ಮಗಳದ್ದು ಆಟದ ಈ ಗೇಮ್ಸ್ ಎಲ್ಲ ಹತ್ತಲಿಕ್ಕೆ ಪಾರ್ಟ್ನರ್ ಅಂತಲೇ ಅನ್ಬೋದು. ಯಾಕೆಂದರೆ ಮೊದಲು ನಾವು ಆಡ್ತಿದ್ವಿ, ಇವಾಗ ನನಗೆ ವರ್ಟಿಗೋ ಪ್ರಾಬ್ಲಮ್ ಇರೋದ್ರಿಂದ ಆಡಲಿಕ್ಕಾಗಲ್ಲ. ಸೊ ನನ್ನ ಮಗಳ ಜೊತೆಗೆ ಅವ್ರು ಕೂತಿದ್ರು. ಇವತ್ತು ನಿನ್ನೆಗೆ ಕಂಪೇರ್ ಮಾಡಿದ್ರೆ ತುಂಬ ಜನ ಸೇರಿದ್ರು ಅನ್ಬೋದು. ವೀಕೆಂಡ್ ಆಗಿದ್ದಕ್ಕೆ ಹೊರಗಡೆಯಿಂದ ಎಲ್ಲ ಜನ ಬಂದಿದ್ರು. ನೋಡಿ, ಆಟ ಆಡ್ಕೊಂಡು ಬರ್ತಾ ಇದ್ದಾಳೆ ಖುಷಿಯಿಂದ. ಹಾಗೆ ಇದಕ್ಕೂ ಕೂತ್ಲವಳು. ಮಿನಿ ಅಮ್ಯೂಸ್ಮೆಂಟ್ ಪಾರ್ಕನ್ನೇ ರೆಡಿ ಮಾಡಿದ್ರು ಅಂತ ಅನ್ಕೋಬಹುದು ನಾವು. ಖುಷಿಯಾಗಿದೆ ಅವಳಿಗೆ. ಹಾಗೆ ನಾವು ಇಲ್ಲಿ ಸ್ಟೇಜ್ ಹತ್ರ ಬಂದ್ವಿ. ಸ್ಟೇಜ್ ಹತ್ರ ಇವತ್ತು ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿದ್ವು. ಪ್ರಮೋದ್ ಶೆಟ್ಟಿ ಅವರು ಬಂದಿದ್ರು ಇವತ್ತು. ಹಾಗೆ ಅಲ್ಲೇ ಊಟದ್ದೆಲ್ಲ ಇತ್ತು ಸೆಕ್ಷನ್ಸು, ಅಲ್ಲಿ ಬಂದ್ವಿ. ಇಲ್ಲಿ ಸೋಡಾ ನನಗೆ ಯುನೀಕ್ ಅನ್ನಿಸ್ತು, ಮಸಾಲ ಸೋಡಾ. ಸೊ ನಾನು ತಗೊಂಡೆ. ಅವರು ಮಸಾಲೆಯನ್ನು ಒಂದು ಪುಟ್ಟ ಗ್ಲಾಸಲ್ಲಿ ಹಾಕ್ತಾಯಿದ್ರು. ಕುಡಿಯೋದಕ್ಕಿಂತ ಮುಂಚೆನೇ ಅರ್ಧ ಚೆಲ್ಲೋಯ್ತು ಅಂತಲೇ ಹೇಳ್ಬೋದು. ಹಾಗೆ ನಾನು ಸೋಡಾ ತಗೊಂಡೆ. ಇಲ್ಲಿ ಮನೆಯವರೆಲ್ಲರೂ ಐಸ್ ಕ್ರೀಮ್ ತಗೋತಾ ಇದ್ರು. ನಾನು ಎಲ್ಲರದ್ದು ಕಪ್ಪಿಂದ ಟೇಸ್ಟ್ ಮಾಡಿದೆ. ಹಾಗೆ ಇಲ್ಲಿಗೆ 2 ಗಂಟೆ ಆಯಿತು. ಸೊ ಮನೆಗೆ ಹೊರಟಿದ್ದೀವಿ. ಇವತ್ತಿಗೆ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.